ಕಾಲ ಈಗ ನನ್ನ ಕಾಲಿಗೆ ಆಯ್ತು, ಯಾರು ಬರಲ್ಲ. ನನ್ನ ಕಾಲು ನೋವಾಯ್ತು, ಯಾರು ಕೇಳಿಲ್ಲ. ಈಗ ನಾನು ರಾತ್ರಿ ಹೋಗಿ ಕುಂಟ್ಬೇಕು ಮತ್ತೆ ಅಲ್ವಣ. ನಾನು ಅಯ್ಯೋ ಅನ್ಬೇಕು ಈಗ ರಾತ್ರಿ. ಯಾರು ಬಂದು ಯಾರಕ್ಕ ಮನೆಗೆ ಹೋಗ್ತಾರಲ್ಲ, ನಿನ್ನ ಹತ್ರ ಏನು ಮಾಡ್ತಾರೆ, ನಗ್ತಾರೆ ಅಷ್ಟೇ. ಯಾರ ಮನೆ ಬರ್ತಾರ, ನಿಮ್ಮ ಮನೆ ಪಕ್ಕದ ಬಂದು ಹಿಡಿತಾರ, ಹೆಲ್ಪ್ ಮಾಡ್ತಾರ? ಯಾರು ಮಾಡಲ್ಲ. ನಿಮ್ಮ ಕಷ್ಟ ನೀವೇ ಅನ್ಬೇಕು. ಹಾಂ ತಗೊಳ್ಳಿಮ್ಮ, ಇದು ಉಟ್ಕೊಳ್ಳಿ, ಇದನ್ನು ನೀವು ಉಟ್ಕೊಳ್ಳಿಮ್ಮ. ಇದು ಉಟ್ಕೊಂಡು ತಾಯಿಗೆ ಅವನು ಅಂತರ ಕಟ್ಟಿ ತಾಳಗೊಂದು ತೇರ್ದೊಂಡು ಒಂದು ತಲೆ ಮೇಲೆ ಹಾಕಿ ಕುಂಕುಮ ಇಡಿ. ಉದಾಹರಣೆ ಬಾಯ್ಕೊಂಡು ಅಣ್ಣ ಎಲ್ಲ ಇದ್ದಾನೆ ಉಟ್ಕೋಬೋವನ್ನ. ಅವನು ಬರೀ ತೇರ್ತಾಗಿ ಬದುಕೊಂಡು ಆಂಧ್ರದಿಂದ ಬಂದ ಕಾರ್ಪೆಂಟ್ರ್ ಕೆಲಸ ಮಾಡ್ತಾನೆ. ನಿನ್ನ ಮಗನು ಹಂಗೆ 4 ಜನ ಓಡಾಡಲಿ, ಕಟ್ಟಿ ಹೋಗಿ ಓಡಾಡಿ ಸಾಕಲ್ಲಮ್ಮ. ನೀವೇ ಅರ್ಥ ಹೆಂಗೆ ಗೊತ್ತಾ? ಓಡಾಡಿ ಸಾಕು ಅಂದರೆ ಬೇರೆ ಕೆಲಸ ಮಾಡ್ಕೊಂಬಿಟ್ಟು ಸಾಕಂದ್ರೆ ಸಾಯಂಕಾಲ ಅಂತರ ಕಟ್ಟಿ ಸಾಕು. ನಾವು ಕಟ್ಟಬೇಕನ್ನಮ್ಮ. ನಿಮ್ಮನ್ನು ಕಳಿಸಿ ಈಗ 8 ಗಂಟೆ ಆಗುತ್ತೆ. ಅಂತರ ಕಟ್ಟಬೇಕು, ಕಟ್ಲಾಯ ಕಟ್ಟಬೇಕು, ಕಸ ಹೊಡಿಬೇಕು, ಡೈಪರ್ಲ್ಲ ಬಾಚಬೇಕು. ಎಲ್ಲ ಬಾಚಿ ಬೆಳಿಗ್ಗೆ ನೀವು ಬರೋದು ಮತ್ತೆ ಶೈಲಿಗೆ ನಿಮ್ಮಂತವ್ರು ಲೇಟ್ ಆಗುತ್ತಾ? ಮೊಸರನ್ನ ಬೆಲ್ಲ ಬಾಳೆಹಣ್ಣಿನ ತಮ್ಮ ಮೇಲೆ ದುಡ್ಡು ಕೊಡ್ತದ ನಿಂಗೆ? ಊಟ ಹಾಕ್ಬೇಡಂಗಾರೆ ಏನಾಗ ಊಟ ಹಾಕ್ಬೇಡ. ಏನು ಸರಿ ಕರೆಕ್ಟ್ ಏನ್ರಪ್ಪ? ಗಂಡ ದುಡಿಲ್ಲ ಅಂದ್ರೆ ಊಟ ಹಾಕ್ಬೇಕ ಬೇಡ? ಕರೆಕ್ಟ್ ಬಿಟ್ಟ. ಇವ್ರು ಹಾಕ್ತಾರಲ್ಲ ಏನ್ ಮಾಡೋಣ? ಅದಕ್ಕೆ ಹೊಡಿತಾರ ಅವ್ರು. ಮಕ್ಳು ದುಡ್ದಾಕಿರ್ತಾನೆ ಅಪ್ಪ ಮಾಡಿ ಮಕ್ಳು ದುಡ್ದಾಕಿರ್ತಾನೆ ಅಪ್ಪ ಮಕ್ಕಳೆಲ್ಲ ದುಡಿತಾವೆ. ಮಕ್ಕಳೆಲ್ಲ ಬೆಳೆಸಿರ್ತಾರಲ್ಲ ಇವರು ಎಣ್ಣೆ ಬೆಳೆಸಿರ್ತಾರೆ. 14 ವರ್ಷ 15 ಬೈಕ್ ಕೊಡು ವೀಡಿಯೋ ಮಾಡಿ ಸಾಯ್ತಾರೆ. 12 ವರ್ಷ ಫೋನ್ ಕೊಡ್ತಾರೆ, ಲೋಮ್ ಓಡೋಗ್ತಾರೆ, ಬಾಂಬ್ ಹೊಡ್ಕೊಂತಾರೆ. ಜೀವ ಉಳಿಸಿದೆ ನಾನಲ್ಲಪ್ಪ. ನಿಮ್ಮ ನಂಬಿಕೆ, ಆ ತಾಯಿ ಶಕ್ತಿ, ಅವ್ರನ್ನ ನಿಮ್ಮ ಥರ ಈ ಕಷ್ಟ ಬೇಡ್ಕೊಳ್ಳಿ. ಕರೆಕ್ಟ್ ತಂಗಿ? ಸರಿ. 100 ಜನ ಇಲ್ಲಿ 1000 ಜನ ಬಂದು ಬೇಡ್ಕೊಂಡು ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಕಣವ ಅಂತ ಬೇಡ್ಕೊಂಡು ಅಣ್ಣನ ಆಶೀರ್ವಾದ ತಗೊಂಡು ಹೋಗಿ ಅಂತ ಬೇಡ್ಕೊತೀವಿ. ಸ್ಯಾರಿ ಕೊಟ್ಟ ಅವತ್ತು ನಿಂಗೆ? ಹ್ಞೂ ಅಣ್ಣ ಕೊಟ್ಟಿದ್ದೀರಾ. ಮತ್ತೆ ಕೊಡಲ್ಲ ನಡಿ. ಭಾಳ ಖುಷಿ ಆಗುತ್ತೆ. ಬೇವನಹಳ್ಳಿ ಗ್ರಾಮದ ಕೆಂಪೇಗೌಡ ಅಂತ ನಾನು ಬಂದಿರೋದು. ನಾನು ನಿತ್ರಾಣಿಸ್ತಾ ಇರ್ಲಿದ್ದು, ತಿರುಗಾಡಕ್ ಆಯ್ತಿರ್ಲಿಲ್ಲ, ಕೂತ್ಕೊಳ್ಳಕ್ಕೂ ಆಯ್ತಿರ್ಲಿಲ್ಲ. ಇಲ್ಲಿಗೆ ಬಂದು ಆದ್ಮೇಲೆ ಇಲ್ಲಿಂದ ಓದಿದಂಗೆ ನಡ್ಕೊಂಡು ಹೋದೆ. ಈಗ 3 ಸಲ ಬಂದಿದ್ದೀನಿ. ಸ್ವಾಮಿ ಆಶೀರ್ವಾದ ಪಡಿಬೇಕು ಅಂತ ಬಿಟ್ಟು ಇದರಿಂದ ನನಗೆ ತುಂಬಾ ಒಳ್ಳೇದಾಗಿದೆ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಇದು ನನ್ನ ಆಸೆ. ಸ್ವಾಮಿಯರು ಒಳ್ಳೇದಾಗಲಿ. ಸ್ವಾಮಿಯವರು ಹೇಳಿದ್ಮೇಲೆ ನನಗೆ ಒಳ್ಳೇದಾಯ್ತು. ಸ್ವಾಮಿಯವರು ಆಶೀರ್ವಾದ ಮಾಡಿದ್ಮೇಲೆ ಒಳ್ಳೇದಾಯ್ತು. ಇವತ್ತು ಆಶೀರ್ವಾದಕ್ಕೆ ಬಂದಿರೋದು. ದುಡ್ಡು ಮಾತ್ರ ಕೊಟ್ಟಿಲ್ಲ ನಾನು. ಅರ್ಕೆ ಮಾಡ್ಕೊಂಡಿದ್ದೆ. ಬೇರೆಯವ್ರು ಯಾರೋ ಹೇಳಿದ್ರು ದುರ್ಗಾ ಪರಮೇಶ್ವರಿಗೆ ಹೋದ್ರೆ ಹುಷಾರಾಗುತ್ತೆ ಅಂತ ದುರ್ಗಾ ಸ್ಥಳ ತೀರ್ಥ ಕುಂಕುಮ ಕೊಟ್ಟಿದ್ರು. ಅದನ್ನ ಇಕ್ಕಿದ್ದೆ, ಹುಷಾರಾಗಿತ್ತು ಸ್ವಲ್ಪ. ನಾನ್ ಬರೋದು 1 ವರ್ಷ ಲೇಟ್ ಆಗೋದಕ್ಕೆ ಫುಲ್ ಸೀರಿಯಸ್ ಆಗಿ ಹಾಸ್ಪಿಟಲ್ ಇದ್ರು. ಮತ್ತೆ ಅವರೇ ಹೇಳಿದ್ರು ಅರ್ಕೆ ಇಟ್ಕೋಬಾರ್ದು, ನೀವು ಹೋಗ್ಬೇಕು ಬೇಗ ಅಂತ. ಅವಾಗ ಬಂದು ಒಂದ್ಸಲ ಕರ್ಕೊಂಡು ಹೋದ್ವಿ. ಅಕ್ಕಿ ಎಲ್ಲ ಕೊಟ್ಟು ಅವ್ರು ತುಲಾಭಾರ ಮಾಡಿಸ್ಬೇಕು ಅಂತ ಬಂದ್ವಿ. ಹಂಗ್ ಮಾಡಂಗಿಲ್ಲ ಅಂದ್ರು ಕೊಟ್ಟು ಹೋದ್ವಿ. ನೆಕ್ಸ್ಟ್ ಡೇ ಬಂದು ನಮ್ಮ ಅಣ್ಣರು ಸಿಕ್ಕಿದ್ರು. ಇನ್ನು ಹೋದ್ ಬೆಳಗ್ಗೆನೆ ಇವರು ನೆಡ್ಕೊಂಡು ಡಯಾಲಿಸಿಸ್ ಇವರೇ ಹೋಗಿ ಮಲ್ಕೊಂಡ್ರು. ಇನ್ನು ಅವಾಗ್ಲಿಂದ ಇವತ್ತು ಸಲ ನಾನೇ ಬರ್ತೀನಿ ಅಂತ ಬಂದು ಬರೋ ಸ್ಥಿತಿಲಿ ಇರಲಿಲ್ಲ. ಆದ್ರೂ ನಾವು ಕರ್ಕೊಂಬರ್ಲೇಬೇಕು ಅಂತ ಬಂದಿದ್ವಿ. ಹುಷಾರಾಗಿದೆ, ಚೆನ್ನಾಗಿ ಏನ್ ಕೊಟ್ಟಿನಿ ಊಟ ಕೊಡ್ತೀನಿ ತುರೇಕೆರೆ ಬಂದೆ ಕಣ. ನಾ ಮನೆಗೆ ಒಂದ್ಸಲ ಬರ್ಬೇಕಣ್ಣ. ಸೇವಿಕಾಸಿ ಬರ್ತೀನಿ. ಇದೇ ಕರ್ಸಂತ ನಾನು ಲವ್ ಮಾಡ್ತಿದ್ದಲ್ಲ. ನನ್ನ ಹತ್ರ ಅಂತ ಬಂದು ಹುಡುಗರು ತಮಾಸ ಇಲ್ಲಪ್ಪ. ಲವ್ ಮಾಡಿಲ್ಲ ನಿಂಗೆ ಲವ್ ಮಾಡಿ ಸರಿ ಆಗ್ತದೆ. ಲವ್ ಮಾಡಿರಿ. ಈ ಸಿನಿಮಾ ನೋಡಿದಲ್ಲ, ನಾಳೆ ನೆಗಿತಾರೆ ಹುಡುಗ ಬಂದು ಕೆಲ ಬೈಕಲ್ಲಿ ಬುರು ಅಂತ ಅನ್ಸಿರಿ, ಹುಡುಗಿ ಟಕ್ ಅಂತ ನಾಳೆ ನೆಗಿತಾರೆ, ನೋವೇ ಆಗಲ್ಲ. ಅಥವಾ ಇನ್ನು ಹುಡುಗ ಬಚ್ಕೊಂಡು